ಮುಂದಿನ ತಿಂಗಳ ಬಿಹಾರ ವಿಧಾನಸಭಾ ಚುನಾವಣೆಗೆ ವಿಪಕ್ಷಗಳ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ತೇಜಸ್ವಿ ಯಾದವ್ ಬಿಹಾರದಲ್ಲಿ ಆಯ್ಕೆಯಾಗಿರೋದು. ತೇಜಸ್ವಿ ಯಾದವ್ವೇ ವಿಪಕ್ಷಗಳ ಕಡೆಯಿಂದ ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳಿ ಪಕ್ಷಗಳು ಅನೌನ್ಸ್ ಮಾಡಿವೆ. ಅಲ್ಲಿ ಮಹಾಗಠಬಂಧನ್ ಸಿಎಂ ಅಭ್ಯರ್ಥಿಯಾಗಿ ತೇಜಸ್ವಿ ಯಾದವ್ ಅವರನ್ನು ಆಯ್ಕೆ ಮಾಡಿಕೊಂಡಿದೆ. ಚುನಾವಣೆಗಿಂತ ಮುಂಚೆ ವಿಪಕ್ಷ ಮೈತ್ರಿಕೂಟದಿಂದ ಅಧಿಕೃತ ಘೋಷಣೆಯಾಗಿದೆ. ಇದು ಆರ್ಜೆಡಿ ನಾಯಕನಿಗೆ ವಿಪಕ್ಷಗಳು ಈ ಥರದ ನಾಯಕತ್ವದ ಜವಾಬ್ದಾರಿಯನ್ನು ಕೊಟ್ಟಿವೆ. ಇಲ್ಲಿ NDA ಸಿಎಂ ಅಭ್ಯರ್ಥಿಯಾಗಿರೋದು ನಿತೀಶ್ ಕುಮಾರ್. ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ವರ್ಸಸ್ ತೇಜಸ್ವಿ ಯಾದವ್ ಫೈಟ್ ನಡೆಯುತ್ತೆ. ಇಲ್ಲಿ ನಿನ್ನೆ ನಡೆದಂಥ ಸಭೆಯಲ್ಲಿ ಸಿಎಂ ಅಭ್ಯರ್ಥಿ ಬಗ್ಗೆ ನಡೆದಿದ್ದಂಥ ಚರ್ಚೆ, ಕಾಂಗ್ರೆಸ್ ಮತ್ತು RJD ನಾಯಕರು ಮಾಡಿದ್ದಂಥ ಸಭೆ ಇದು. ಅಶೋಕ್ ಗೆಹ್ಲೋಟ್, ಕೃಷ್ಣ ಅಲ್ಲಾ, ಲಾಲು ಪ್ರಸಾದ್ ಯಾದವ್, ತೇಜಸ್ವಿ ಯಾದವ್ ಭಾಗಿಯಾಗಿದ್ದಂತಹ ಮಹತ್ವದ ಸಭೆ. ತೇಜಸ್ವಿ ಘೋಷಣೆಗೆ ಸಂಬಂಧಪಟ್ಟಂತೆ ಎಲ್ಲರ ಸಹಮತ ಇತ್ತು ಒಂದು ಕಡೆ. ಬಿಹಾರ ವಿಧಾನಸಭೆ ಚುನಾವಣೆ ಅಂತ ಬಂದಾಗ ನವೆಂಬರ್ 6, 11ರಂದು 2 ಹಂತಗಳಲ್ಲಿ ಎಲೆಕ್ಷನ್ ಇದೆ. ಇಲ್ಲಿ 14ನೇ ತಾರೀಕು ಮತ ಎಣಿಕೆ ನಡೆಯುತ್ತೆ. ತೇಜಸ್ವಿ ಯಾದವ್ ಹಿನ್ನೆಲೆ ಏನು ಅಂತ ನೋಡಿದ್ರೆ, ಪೂರ್ತಿ ಹೆಸರು ತೇಜಸ್ವಿ ಪ್ರಸಾದ್ ಯಾದವ್. ರಾಜಕಾರಣಿ ಮತ್ತು ಮಾಜಿ ವೃತ್ತಿಪರ ಕ್ರಿಕೆಟಿಗ ತೇಜಸ್ವಿ ಯಾದವ್. ಕ್ರಿಕೆಟರ್ ಆಗಬೇಕು, ಇಂಡಿಯಾಗೆ ಆಡಬೇಕು ಅಂತ ಆಸೆ ಇಟ್ಕೊಂಡಿದ್ದಂಥ ಹುಡುಗ. ಬಿಹಾರದ DCM ಆಗಿ 2 ಅವಧಿಗೆ ಸೇವೆ ಸಲ್ಲಿಸಿರೋದು. ಬಿಹಾರದ ಮಾಜಿ ಮುಖ್ಯಮಂತ್ರಿಯಾದ ಲಾಲು ಪ್ರಸಾದ್ ಯಾದವ್ ಹಾಗೂ ರಾಬ್ಡಿ ದೇವಿಯವರ ಕಿರಿಯ ಮಗ ತೇಜಸ್ವಿ ಯಾದವ್. वो उप मुख्यमंत्री होंगे साथ में। हम चुनाव के बाद में तय करेंगे मुख्यमंत्री कौन बनेगा हमारा, पर नीतीश कुमार के नेतृत्व में चुनाव लड़ा जाएगा। तो महाराष्ट्र का एग्जाम्पल सबके सामने। इसलिए मैं इतना कहना चाहूंगा कि चुनाव में हम लोगों ने सोच समझ के तेजस्वी जी को घोषित किया नेता, और हमें पूरा यकीन है कि